ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮಗೆ ಪರಿಚಯ ಮಾಡಿಕೊಳ್ಳಕ್ಕೆ ಬಂದಿರೋ ವಿಷಯ ಏನೆಂದರೆ, ಬೆಂಗಳೂರಲ್ಲಿ ಬನ್ನೇರುಘಟ್ಟದಲ್ಲಿ ಇವತ್ತು ನ್ಯಾಷನಲ್ ಪಾರ್ಕ್ ತೋರ್ಸೋಕೆ ಬಂದಿರೋದು ಸ್ನೇಹಿತರೆ. ಅಲ್ಲಿ ಏನೇನು ವಿಷಯ ಅಂದರೆ, ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಇರೋದು. ಅಲ್ಲಿ ಹುಲಿ ಆಗಿರ್ಬೋದು, ಸಿಂಹ, ಕರಡಿ, ಹಾಗೆ ಹಾವು, ಜಿಂಕೆ ಮತ್ತು ಹಲವಾರು ಪ್ರಾಣಿಗಳು ಇವೆ. ಇವತ್ತು ನಿಮಗೆ ಯಾವ್ಯಾವ ಪ್ರಾಣಿಗಳಿವೆ, ಪಕ್ಷಿಗಳಿವೆ ಎಂದು ನನ್ನ ವಿಡಿಯೋ ಮೂಲಕ ತೋರಿಸುತ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನ್ನನ್ನು ಪ್ರೋತ್ಸಾಹಿಸಿದರೆ ನನಗೆ ಒಂದು ಧೈರ್ಯ ಸಿಗುತ್ತೆ. ನಾನು ನಂಬಿದವರು ಕನ್ನಡಿಗರು ನನ್ನನ್ನು ಬಿಡೋದಿಲ್ಲ ಎಂದು. ಇನ್ನು ಹೆಚ್ಚಿನ ವಿಡಿಯೋಕ್ಕಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಏನೇನು ಇದೆ, ಯಾವ್ಯಾವ ಪ್ರಾಣಿಗಳಿದೆ ಎಂದು ಎಲ್ಲ ನಿಮಗೆ ತೋರಿಸ್ತೀನಿ. ಹೀಗೆ ನೋಡ್ತಾ ಇರಿ. ಇವತ್ತು ನಾವು ಹೋಗಿರೋದು ನಮ್ಮ ಫ್ರೆಂಡ್ಸು, ನಾವು ಎಲ್ಲ ಸೇರಿ ಜೊತೆಗೆ ಹೋಗಿರೋದು ಸ್ನೇಹಿತರೆ. ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಮುಂದೆ. ಎಂಟ್ರೆನ್ಸ್ ಹೋಗ್ಬಿಟ್ರೆ ಅಂಗಡಿಗಳಿರುತ್ತೆ. ಇಲ್ಲಿ ಎಳ್ನೀರಾಗಿರ್ಬೋದು, ಅವು ಆಟ ಸಾಮಾನು ಆಗಿರ್ಬೋದು, ಈ ಥರ ಸುಮಾರು ಐಟಮ್ಗಳಿರುತ್ತೆ. ತಗೊಳ್ಳೋದ್ರೆ ತಗೊಳ್ಬೋದು ನೀವು. ಹೀಗೆ ನೋಡ್ತಾ ಇರಿ ಮುಂದೆ. ಇಲ್ಲಿ ಟೂರಿಸ್ಟ್ಗಳು ಒಂದೇ ಬರೋದಿಲ್ಲ ಸ್ನೇಹಿತರೆ, ಶಾಲೆ ಕಡೆಯಿಂದ ಪ್ರವಾಸ ಮಾಡೋಕ್ಕೆ ಕರ್ಕೊಂಡು ಬರ್ತಾರೆ. ಇದು ಒಂದು ಪ್ರವಾಸ ನೋಡುವ ಸ್ಥಳ ಆಗಿದೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಳಗಡೆ ಹೋಗೋಕೆ ಈ ಥರ ಎಂಟ್ರೆನ್ಸ್ ಇರುತ್ತೆ. ಫಸ್ಟು ನಾವು ಹೋಗೋಕ್ಕಿಂತ ಮೊದಲೇ ಟೋಕನ್ ತಗೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಟೋಕನ್ ತಗೊಳ್ಳೋ ಸ್ಥಳ. ನಮ್ಮ ಫ್ರೆಂಡ್ ನಾನು ತೊಗೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅದೇ ಈ ಸೈಡಲ್ಲಿ ನಾವು ಬೇಕಾದ್ರೆ ತಗೊಳ್ಬೋದು ನೋಡಿ. ಮಿಷನ್ ಸಹಿತ ಇಲ್ಲಿರುತ್ತೆ. ನಮ್ಮ ಥರನೇ ನೋಡೋಕೆ ಬಂದಿರೋ ಸ್ನೇಹಿತರು ತಗೊಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಒಳಗಡೆ ಹೋಗೋಕ್ಕೆ ಫಸ್ಟು ಅವಾಗ ತೋರಿಸಿದ್ನಲ್ವ ನೋಡಿ, ಈ ಥರ ಒಳಗಡೆ ಇರುತ್ತೆ. ನಾನು ನಮ್ಮ ಫ್ರೆಂಡು ಎಲ್ಲ ಸೇರಿ ಜೊತೆ ಹೋಗ್ತಾ ಇದ್ದೀವಿ. ಅವ್ರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಈ ಮೆಟ್ರೋ ಸ್ಟೇಷನಲ್ಲಿ ಹೇಗೆ ದಾಟಕ್ಕಿರುತ್ತೆ ಅದೇ ಥರ ಸೇಮ್ ಇದೆ ಇಲ್ಲೂ. ನಮ್ಮ ಫ್ರೆಂಡು ಮುಂದೆ ಹೋಗ್ತಾ ಇದ್ರು. ಹೀರೋ ನಾನು ಬರ್ತೀನಿ ಅಂದರೆ ಕೇಳ್ತಾನೆ ಇಲ್ಲ. ಅದಕ್ಕೆ ನಾನು ಹೀಗೆ ಹೇಳಿದೆ, ಉಲ್ಟಾ ಎಲ್ಲ ಅಲ್ಲಿ. ಆಮೇಲೆ ಕ್ಯಾಮ್ರಾ ಬರಲ್ಲ, ಅಲ್ಲಿ ಬರಲ್ಲ ಅಂತಾನೆ. ಸ್ನೇಹಿತರೆ, ನಮಗೆ ಫಸ್ಟಿಗೆ ಕಾಣ್ತಾ ಇರೋದು, ಫಸ್ಟಿಗೆ ನೋಡಿ ಜಿರಾಫೆ. ನೀವು ನೋಡ್ತಾ ಇರ್ಬೋದು, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಥರ ನಮ್ಮ ಫ್ರೆಂಡು ಹಾಗೆ ಅಲ್ಲಿ ಬಂದವರು ಎಲ್ಲರೂ ನೋಡ್ತಾ ಇದ್ರು. ಇನ್ನೂ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಹತ್ರ ಇದೆ. ಹೀಗೆ ಎಲ್ಲ ಪ್ರಾಣಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ನಮ್ಮ ಥರನೇ ಎಲ್ಲ ಇಲ್ಲೇ ನೋಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಮಿಕಾ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆ ಮಿಕಾ. ನಿಮ್ಗೋಸ್ಕರ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸರಿಯಾಗಿ ಅವು ಹತ್ರ ಬಂದಿಲ್ಲ ನಮ್ಮ ಹತ್ರ. ಇಷ್ಟು ದಿವಸದಲ್ಲಿ ಸೇರ್ ಬಂದಿದ್ದು ನಮ್ಗಿಂತ ಕ್ರೇಜಿ ಬರುತ್ತೆ. ಅಲ್ಲಿ ಮುಂದ್ಗಡೆ ಯಾರ ಜೊತೆಗೆ ಬರ್ತೀವೋ ಎಲ್ಲ ಗೊತ್ತಿಲ್ಲ. ಫ್ರೆಂಡ್ ಜೊತೆಗೆ ಬಂದ್ರೆ ಆಗೋ ಖುಷಿ. ನೀವು ನೋಡ್ತಾ ಇರ್ಬೋದು ಡೈನಾಸರ್. ಒಂದ್ಸಲಿ ಬಂದು ನಿಮ್ಮ ಫ್ರೆಂಡ್ಸ್, ಇದು ಬರೀ ಗೊಂಬೆ ಅಷ್ಟೇ, ನಿಜವಾದ ಡೈನಾಸರ್ ಏನಲ್ಲ. ಬಾಯಿಲಿ ನಾನೇ ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ನಾನು ಪರಿಚಯ ಮಾಡಿಸ್ತೀನಿ ಬಾಯಿಲಿ ಅಂತ ನಮ್ಮ ಫ್ರೆಂಡ್ ಮುಂದೆ ಹೋಗ್ತಿದ್ದಾನೆ ನೋಡಿ. ಇದ್ರದ್ದು ಮರಿ ಅವರು ಹಿಡ್ಕೊ ಬರಕಂತ ಆಗಲ್ಲ, ಅದೊಂದು ನೆನಪಿರ್ಲಿ ಅಂತ ಅಷ್ಟೇ. ಎಷ್ಟು ರೇಟ್ ಬಲ್ರ? 480 ರೂಪಾಯಿ. ಈ ತರ ಗಾಡಿ ಮೇಲೆ ಹೋಗೋಕ್ಕೂ ಅವಕಾಶ ಇರುತ್ತೆ. ಏನಪ್ಪ ಪ್ರಾಣಿಗಳು ತೋರಿಸ್ತೀನಿ, ಪಕ್ಷಿಗಳು ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ನಮ್ಮನೆ ಸಾಕಲ್ಲ, ಇನ್ನು ಪ್ರಾಣಿಗಳು ಸಾಕ್ತಾರೆ. ಒಂದ್ ಪ್ರಾಣಿ ತಗೊಂಡ್ ಸಾಕ್ ಮರಿ. ಬನ್ನೇರುಘಟ್ಟ ಇವತ್ತು ನೋಡಕ್ ಬಂದಿದ್ವಿ ಅಂತ. ಏನಪ್ಪ ಮುಂದೆ ನೋಡಿದ್ರೆ ಇಷ್ಟೆಲ್ಲ ಜನ ಸೇರಿದ್ರಲ್ಲ, ಯಾಕೆ ಏನು ಅಂತ ಭಯಂಕರ ಆಗಿರೋ ಪ್ರಾಣಿ. ನಮ್ಮಂಗ್ ಬಂದನ ಬಾಬಾ ಬಿಳಿಯ, ನೀವು ವಾಕಿಂಗ್ ಬಂದಿಯಾ? ಎಲ್ಲ ಶಾಲಾ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ದಾರೆ ನೋಡಿ. ಈ ವಿಡಿಯೋ ಜಾಸ್ತಿ ಲಾಂಗ್ ಆದ ಕಾರಣಕ್ಕಾಗಿ ಸ್ವಲ್ಪ ಓಡಿಸ್ತೀನಿ. ಹಾಗೆ ನೀವು ನೆಕ್ಸ್ಟ್ ನೋಡ್ಬೋದಾದ ಪ್ರಾಣಿ ಕರಡಿ. ಅಲ್ಲಿರೋ ಯಾವ ಪ್ರಾಣಿನೂ ಹತ್ರ ಬರೋದಿಲ್ಲ, ದೂರನೇ ಇರುತ್ತೆ. ಸಿಳ್ನಾಯಿ, ಇದು ಬೂದು ತೋಳ ಅಂತ. ಇಲ್ಲಿ ಮಲಗಿದೆ. ಬೇಟೆಯಾಡುವಾಗ ಸೀಳು ನಾಯಿಗಳು ಕಡಿಮೆ. ನಾನು ಫಾಸ್ಟ್ ಹೋಗೋಣ ಅಂದ್ರೆ ನನಗಿಂತ ಫಾಸ್ಟ್ ನಮ್ಮ ಫ್ರೆಂಡೇ ಹೋಗ್ತಾ ಇದ್ದಾರೆ. ಕಷ್ಟಪಟ್ಟು ವಿಡಿಯೋ ಮಾಡ್ತಿರೋದು ನಿಮ್ಗೋಸ್ಕರ ಸ್ನೇಹಿತರೆ. ಕತ್ತೆಕಿಲ್ವಾ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಮಲಗಿಬಿಟ್ಟಿದೆ ಅದು ಇದೆಯಲ್ಲ, ನೋಡ್ಬೋದು. ಒಂದ್ಸಲಿ ಲೈಕ್ ಮಾಡಿ.
ಗುಳ್ಳೆ ನರಿ ಇದೇನು ಕಾಣಿಸ್ತಾ ಇಲ್ಲ, ಎಲ್ಲ ಒಳಗಡೆ. ಅಲ್ಲಿದೆ ಆ ಮರದ ಪಕ್ಕ ಮಧ್ಯದ ಮಕ್ಕನೈತ್ ನೋಡು, ಅಲ್ಲಿ ಅಲ್ಲಿ ಹಾರೋಗ್ಬಿಟ್ರೆ ಅದಿಲ್ಲೆಲ್ಲ ದಾಟಕ್ಕಾಗಲ್ಲ. ತೋಳ ಇಲ್ಲೆಲ್ಲ ಇತ್ಕಣ, ಆ ಕಡೆ ಲಾಸ್ಟ್ ಐತೆ. ಒಂದ್ ಮನೆಗೆ ಐತೆ, ಒಂದು ಓಡಾಡ್ತೈತೆ ಹತ್ಲಾಗೆ ಓಡಾಡ್ತಾ ಹೇಳಿ. ನಾಯಿ ಇದ್ದಂಗೆ ಐತಲ್ಲ. ನೆಕ್ಸ್ಟ್ ಬೋಟ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೀವು ನಿಮ್ಮ ಲವರ್ ಜೊತೆಗೆ ಬಂದಿದ್ರೆ ಇಲ್ಲಿ ತಿರ್ಗಾಡ್ಬೋದು. ನೋಡಿ, ನೀರ್ ಮಧ್ಯೆ ಬೀಳ್ತಾ ಇರುತ್ತೆ, ಎಷ್ಟು ಖುಷಿ ಆಗುತ್ತೆ ನೋಡೋಕೆ. ಹೀರೋ ನಾನು ಬರ್ತೀನಿ ವಿಡಿಯೋದಲ್ಲಿ ಅಂತ ನಮ್ಮ ಫ್ರೆಂಡು ನೋಡಿ ಎಷ್ಟು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಿದ್ದಾನೆ. ಪ್ರೋತ್ಸಾಹ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ತೋರಿಸ್ತೀನಿ ಜಿಂಕೆ. ನೋಡಿ ಅದೇನೋ ಹೇಳ್ತಾರಲ್ಲ, ಜಿಂಕ 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 ಅಂತ. ಒಂದೇ ಏನ್ ತಿಂದ್ ಹಿಂಗಾಗಿ ಅಂತ ನನಗೆ. ಒಂದೇ ಜಾತಿಯ ಜಿಂಕೆಗಳಿಲ್ಲ ಸ್ನೇಹಿತರೆ, ಬೇರೆ ಬೇರೆ ತರದ ಜಿಂಕೆಗಳಿದೆ. ನೋಡಿ ನೀರಾನೆ ನೋಡಿ. ಇಲ್ಲಿ ಚಿಕ್ಕ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ ಅಂದ್ರೆ ಆನೆಗಳು, ಪ್ರಾಣಿಗಳು, ಪಕ್ಷಿಗಳನ್ನ ನೋಡಿ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿರ್ತಾರೆ ಸ್ನೇಹಿತರೆ. ಅಲ್ಲಿ ತಿರುಗಾಡಿ ಸುಸ್ತಾಗಿದ್ರೆ ಅಲ್ಲಿ ತಿನ್ನೋಕೆ ಸೈಡ್ಸ್ಗಳಿದೆ. ಈ ಬಾಯಲ್ಲಿ ನಾನು ತೋರಿಸ್ತೀನಿ ಅಂದ್ರೆ ನಮ್ಮ ಫ್ರೆಂಡು ಕರಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಚಿಪ್ಸ್ ಆಗಿರ್ಬೋದು, ವಡಾಪಾವ್ ಆಗಿರ್ಬೋದು, ಈ ಥರ ಸೈಡ್ಸ್ ಐಟಮ್ಗಳು ತುಂಬ ಇದೆ. ಯಾವ್ದು ಬೇಕಾದ್ರೆ ತಿನ್ಬೋದು ನೀವು, ನಿಮ್ಗೆ ಇಷ್ಟ ಆಗಿರೋದನ್ನ. ಹಾಗೆ ಮುಂದೆ ಹೋದ್ರೆ ಇಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನೋಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ಒಬ್ಬರೇ ಕೊಂಡ್ರಕ. ಬನ್ನಿ ಬೇಗ ಹೋಗೋಣ, ತುಂಬಾ ಪ್ರಾಣಿಗಳಿದೆ ಅಂತ ನಮ್ಮ ಫ್ರೆಂಡ್ ಕರೀತಾ ಇದ್ದಾರೆ. ಅದ್ರಾಗ ಇಲ್ಲ ಕಣ, ಇದ್ರ ಕ್ಲೀನ್ ಆಗಿರ್ತದೆ. ನದಿ ಮುಖ ನೋಡಿ, ಅದೃಷ್ಟ ತಿರುಗುತ್ತೆ ನಿಮ್ಗೆ. ಜೀವನದಲ್ಲಿ ಏನ್ ಅನ್ಕೊಂಡ್ರೆ ಆಗುತ್ತೆ. ನೋಡಿ ಚಿರತೆ ಮಲ್ಕೊಂಡಿದೆ. ಮಗ ಇಲ್ಲಿ ಬಾರೋ, ನಿಂಗೊಂದು ಕಾಮಿಡಿ ತೋರಿಸ್ತೀನಿ ಅಂತ ನಮ್ಮ ಫ್ರೆಂಡ್ ಈ ತರ ಮಾಡ್ಬಿಡೋದ. ನೋಡಿ ನಾವು ಮಾಡ್ತಿರೋ ಚೇಷ್ಟೆ ನೋಡಿ ಜನಗಳು ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇಲ್ಲಿರೋದು ಸಿಂಹ ನೋಡಿ, ಎಷ್ಟು ದೊಡ್ಡ ಬಾಯಿ ಕಳಿಯುತ್ತೆ, ನೋಡ್ತಾ ಇರ್ಬೋದು ನೋಡಿ. ಅದು ತೆಗಿಟ್ಗೆಲೆ ಅಲ್ಲಲೇ ಮೊಸುಳೆ. ಇಲ್ಲಿಂದ ಪಕ್ಷಿಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಬಾತುಕೋಳಿ ಅಂತ ಹೇಳ್ತೀವಲ್ಲ ಆ ತರ ಪಕ್ಷಿಗಳಿದೆ. ಯಾಕೆ ಇಷ್ಟು ಮುನ್ಸ್ಕೊಂಡಿಯಲ್ಲ? ಈ ಕೆರೆಯಲ್ಲಿ ಬಾವಿಲಿ ಬಿಟ್ಟಿರ್ತಾವಲ್ಲ ಆ ತರ ಆಮೆ ಇದೆ ನೋಡಿ. ಪ್ರಾಣಿ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಈ ನಂಬರಿಗೆ ಕರೆ ಮಾಡ್ಬೋದು. ಹೇಳಕ್ಕಾನಿಲ್ದೆ ನೋಡಕ್ಕಾನಿಲ್ದೆ ನಮ್ ಜನ್ಮಕ್ಕೆ. दो हैं, एक उधर वाइट, वो वाइट हो गया। ಮನೆ ಕಡೆ ನನ್ನ ಕಡೆ ಚಕ್ಕೆ बहुत होता है। ಎಲ್ಲ ಕೊಯ್ ಕೆರೆ ನಾವು ಅಲ್ಲೊಂದು ಪರೆ ಬಿಟ್ಟತ್ತೆ, ಅಲ್ಲೊಂದು ಪರೆ ಬಿಟ್ಟತ್ತೆ. ಹಳ್ಳಿಲ್ಲ ಐತೆ, ಹಳ್ಳಿ ಹಿಡ್ಕೊಂಬೋದು. ಅವ್ನು ಇರ್ಕೋತೀನ ಇದು ಉಸ್ಕೊಳ್ಳಿ, ಅದೇ ಹಿಡ್ಕೊಂತೀನಿ, ಹಳ್ಳಿಲ್ಲ. ಇಲ್ಲಿ ಬೋರ್ಡ್ ಇದೆ ನೋಡಿ, ಯಾವ ಪ್ರಾಣಿ ಇದೆ, ಯಾವ ತರ ಹೋಗ್ಬೇಕು ಅಂತ ಎಲ್ಲ ರೂಟ್ ಇದೆ, ಎಲ್ಲ ನೋಡ್ತಾ ಇದ್ದಾರೆ. ಗಾಡಿ ಮೇಲೆ ಹೋಗ್ಬೇಕಂದ್ರೆ ಹೋಗ್ಬೋದು ನೋಡಿ. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಂಡು ಸುಸ್ತಾಗಿ ಹಾಗೆ ಕಬ್ಬಿನ ಹಾಲು ಕುಡ್ಕೊಂಡು ಹೋಗೋಣ ಅಂತ ಕಬ್ಬಿನ ಹಾಲು ಕುಡಿಯೋ ಸ್ಟಾರ್ಟ್ ಮಾಡಿದೆವು. ಹಾಗೆ ಬೋಟಿ ಮಸಾಲ ಅಂತ ಕೊಟ್ಟರು ಸ್ನೇಹಿತರೆ, ಮಸ್ತಾಗಿತ್ತು. ಯಾವ ತರ ಇದೆ ಅಂದ್ರೆ ಇನ್ನೊಂದ್ಸಲಿ ತಿನ್ನೋಣ ಅನ್ಸುತ್ತೆ. ನೆಕ್ಸ್ಟ್ ಸಲ ನೀವು ಬಂದ್ರೆ ಇಲ್ಲಿ ಬೋಟಿ ಮಸಾಲ ತಿನ್ನಿ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಾನು 2 ಸಲ ಬೋಟಿ ಮಸಾಲ ತಿಂದೆ. ನೀವೆಲ್ಲರೂ ವಿಸಿಟ್ ಕೊಟ್ಟಿದ್ರೆ ಬೋಟಿ ಮಸಾಲ ತಿನ್ನೋದು ಮಾತ್ರ ಮರಿಬೇಡಿ. ಐಟಮ್ಗಳು ಚೆನ್ನಾಗಿದ್ದಾವೆ, ತಗೋಬಹುದು ಏನಾದ್ರು ಬೇಕಾದ್ರೆ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ವ್ಯವಸ್ಥೆ ಕೂಡ ಇರುತ್ತೆ. ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು